ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಬಗ್ಗೆ ನಾನು ಒಂದು ವಿಷಯನ ಹೇಳ್ತಾ ಇದ್ದೀನಿ. ಅಂದರೆ ಯೂಟ್ಯೂಬ್ನಲ್ಲಿ ಡಾಲರ್ಸನ್ನು ಹೇಗೆ ಕೌಂಟ್ ಮಾಡೋದು, ಹೇಗೆ ನಾವು ಕಂಪ್ಲೀಟ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಯೂಟ್ಯೂಬ್ ಚಾನಲಲ್ಲಿ ನಾವು ವಿಡಿಯೋ ಮಾಡಬೇಕಾದ್ರೆ ಒಂದು ಕ್ಲಾರಿಟಿ ಇರಬೇಕು, ಹಾಗೆ ಒಳ್ಳೆ ಕಂಟೆಂಟ್ ಇರಬೇಕು. ಒಳ್ಳೆ ಟಾಪಿಕ್ನ ಇಟ್ಕೊಂಡು ನಾವು ವಿಡಿಯೋನ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ 4,000 ವಾಚ್ ಅವರ್, 1,000 ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಅಂತ ಆನ್ ಆಗುತ್ತೆ. ಅದು ಆದಮೇಲೆ ನಮಗೆ ಇದು ಕೌಂಟ್ ಆಗುತ್ತೆ, ಅಂದರೆ ಅರ್ನಿಂಗ್ ಕೌಂಟ್ ಆಗುತ್ತೆ. ಡಾಲರ್ಸ್ ಬರುತ್ತೆ ಅಂತ ಲೆಕ್ಕ. ಮೊದಲನೇದಾಗಿ 4,000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು. ಅದೇ ರೀತಿಗೆ 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು. ಇದೆರಡು ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಆವಾಗ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ ಮೇಲೆ ಅದು ಅರ್ನ್ ಟ್ಯಾಬ್ ಬರಬೇಕು. ಇದು YT ಚಾನಲ್ನಲ್ಲಿ ನಿಮಗೆ ತೋರಿಸುತ್ತೆ, ಅದು ನಿಮಗೆಲ್ಲ ಗೊತ್ತಿರುತ್ತೆ. ಇದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿರೋರಿಗೆ ಮಾತ್ರ ಈ ವಿಷಯ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ. ಮೊದಲನೇದಾಗಿ ಯಾವ ಥರ ನಮಗೆ ಡಾಲರನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಮೊದಲು $10 ನಾವು ಕಂಪ್ಲೀಟ್ ಮಾಡಬೇಕು. ಯಾಕೆ ಅಂತಂದರೆ ಇದರಲ್ಲಿ ಒಂದು ಆಡ್ಸೆನ್ಸ್ ಅಂತ ಬರುತ್ತೆ, ನಮಗೆ ಅಡ್ರೆಸ್ ವೆರಿಫಿಕೇಷನ್ ಅಂತ ಹೇಳಿ ಯೂಟ್ಯೂಬರು ಕಳಿಸ್ಕೊಡ್ತಾರೆ. ಅದಕ್ಕಾಗಿ ನಾವು $10 ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಈ $10 ಯಾವಾಗ ಹೇಗೆ ಕಂಪ್ಲೀಟ್ ಮಾಡೋದು? ಮೊದಲನೇದಾಗಿ ಕಂಟೆಂಟನ್ನು ಚೆನ್ನಾಗಿರೋಂಥದ್ದನ್ನು ತೊಗೋಬೇಕಾಗುತ್ತೆ. ಆ ಕಂಟೆಂಟನ್ನು ಚೆನ್ನಾಗಿರೋದು ತೊಗೊಂಡ್ರೆ ಇದು ಎಷ್ಟು ನಿಮಿಷ ಇರಬೇಕು? 10 ನಿಮಿಷ ಮೇಲ್ಪಟ್ಟು 15 ನಿಮಿಷ, 20 ನಿಮಿಷ, ಎಷ್ಟು ನಿಮಿಷ ಇತ್ತು ಅಂತಂದರೆ ನಮಗೆ ಹ್ಯಾಡ್ಸ್ ಬರ್ತಾವೆ ಅದರಲ್ಲಿ. ಆ ಹ್ಯಾಡ್ಸು 2, 3, 4, 5 ಈ ಥರ ಇತ್ತು ಅಂತಂದರೆ ಒಂದು ವೀಡಿಯೋಗೆ 10 ನಿಮಿಷಕ್ಕೆ 2 ಆ್ಯಡ್ಸ್ ಬರುತ್ತೆ, 15 ನಿಮಿಷಕ್ಕೆ 3 ಆ್ಯಡ್ಸ್ ಬರುತ್ತೆ. ಈ ಥರ ಅಂತ ಕೌಂಟ್ ಮಾಡಿಕೊಂಡ್ರೆ ನಮಗೆ ಹ್ಯಾಡ್ಸ್ ಮುಖಾಂತರನ ಡಾಲರ್ ಕೌಂಟ್ ಆಗುತ್ತೆ. ಅದಕ್ಕಾಗಿ 15 ನಿಮಿಷ 10 ನಿಮಿಷ ವೀಡಿಯೋನ ಹಾಕಲೇಬೇಕಾಗುತ್ತೆ. ಅದರೊಳಗಡೆ ಹಾಕಿದರೆ ಏನೂ ಪ್ರಯೋಜನ ಆಗಲ್ಲ, ಅಷ್ಟು ಕೌಂಟ್ ಆಗಲ್ಲ ಹ್ಯಾಡ್ಸು. ಹಾಗಾಗಿ ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಡೈಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದ್ರೂ ದಿನ ಬಿಟ್ಟು ದಿನ ಆದ್ರೂ ವೀಡಿಯೋಸನ್ನು ಹಾಕಬೇಕಾಗುತ್ತೆ. ಆವಾಗ ನಮಗೆ ಯೂಟ್ಯೂಬಲ್ಲಿ ಡಾಲರನ್ನು ಮಾಡೋಕ್ಕೆ ಆಗುತ್ತೆ. ಅಂದರೆ ಯಾವ ಥರ ಅಂತಂದರೆ ಇವಾಗ 10 ನಿಮಿಷ ವೀಡಿಯೋ ಹಾಕಿದ್ದೀವಿ ಅಂತಂದರೆ ಅದರಲ್ಲಿ 2 ಆ್ಯಡ್ಸ್ ಬರುತ್ತಲ್ವ, ಆ ಆ್ಯಡ್ಸ್ ಕೌಂಟಾಗಿ ನಮಗೆ ಸೆನ್ಸ್ ಪ್ರಕಾರ ಬರುತ್ತೆ. ಈಗ ಒಂದು ಸೆನ್ಸು ದಿನಕ್ಕೆ 100 ವ್ಯೂಸ್ ಬಂತು ಅಂತಂದರೆ ಒಂದು ವೀಡಿಯೋಗೆ, ಅದರಲ್ಲಿ 1 ಸೆನ್ಸು 2 ಸೆನ್ಸ್ ಇರ್ಬೋದು, ಈ ಥರನ ಸೆನ್ಸ್ಗಳು ಬರುತ್ತೆ. ಆ ಸೆನ್ಸು 100 ಆಗಬೇಕು. ಅದು 100 ಆಗಿ ನಮಗೆ 100 ಆದರೆ $100 ಬಂತು, 100 ಸೆನ್ಸ್ ಆಯಿತು ಅಂತಂದರೆ $1 ಬರುತ್ತೆ ನಮಗೆ. ಈ ಥರ ಇರುತ್ತೆ. ಇಷ್ಟು ಆದಮೇಲೆ ನಮಗೆ ಅದು $10ಗೆ ಕೌಂಟ್ ಆಗಬೇಕಾಗುತ್ತೆ. ಆ $10 ಆದಮೇಲೆ ಯೂಟ್ಯೂಬರು ನಮಗೆ ಒಂದು ವೆರಿಫಿಕೇಷನನ್ನು ಕಳಿಸ್ತಾರೆ, ಪಿನ್ ಕೋಡು. ಆ ಪಿನ್ ಕೋಡನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅಲ್ಲಿಂದ ನಮಗೆ ಬ್ಯಾಂಕ್ ಅಕೌಂಟಿಗೆ ಅದು ಬರ್ತಾ ಇರುತ್ತೆ. ಆ ಅಮೌಂಟು $10 ಏನಿರುತ್ತೋ ಅಲ್ಲಿಂದ ನಮಗೆ ರನ್ನಿಂಗ್ ಆಗುತ್ತೆ, ಅರ್ನಿಂಗು. ಆವಾಗಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ನೂ ಹೆಚ್ಚಿನದಾಗಿ ವೀಡಿಯೋಸನ್ನು ಹಾಕಬೇಕಾಗುತ್ತೆ. ಒಳ್ಳೆ ಕಂಟೆಂಟನ್ನು ಹಾಕಬೇಕು. ಹಾಗೆ ಥಂಬ್ನೇಲನ್ನು ಚೆನ್ನಾಗಿ ಹಾಕಬೇಕು, ಟೈಟಲ್ ಹಾಕಬೇಕು, ಡಿಸ್ಕ್ರಿಪ್ಷನ್ ಹಾಕಬೇಕು, ಟ್ಯಾಗ್ಸ್ ಹಾಕಬೇಕು. ಇದೆಲ್ಲನೂ ನಾವು ಐಡಿಯಾ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಒಂದೇ ರೀತಿಯಲ್ಲಿ ಹಾಕ್ತಾ ಹೋದರೆ ನಮಗೆ ವೀಡಿಯೋದಲ್ಲಿ ಚೆನ್ನಾಗಿ ರನ್ನಿಂಗ್ ಕಾಣುತ್ತೆ. ವ್ಯೂಸ್ ಬರಬೇಕು. ಚೆನ್ನಾಗಿ ವ್ಯೂಸ್ ಬಂತ ಅಂತಂದರೆ ನಮಗೆ ಆವಾಗ ಡಾಲರ್ಸೂ ಇದ್ರ ಜೊತೆಗೆ ಆ್ಯಡ್ ಆಗುತ್ತೆ. ವ್ಯೂಸ್ ಜೊತೆಗೆ ನಮಗೆ ಡಾಲರ್ಸನ್ನು ಆ್ಯಡ್ ಆಗ್ತಾ ಇರ್ತೈತೆ. ಇದೆಲ್ಲ ನಮಗೆ ಇಟ್ಕೊಂಡು ಇವಾಗ ಯೂಟ್ಯೂಬ್ ಚಾನಲ್ನ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ಒಂದು ಟೈಮ್ ಅಂತ ಇರುತ್ತೆ ಯೂಟ್ಯೂಬಲ್ಲಿ. ಆ ಟೈಮಲ್ಲಿ ನಾವು ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ಸಂಜೆ ಹೊತ್ತು 5 ಗಂಟೆ ಅಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದಿರ್ತಾರಲ್ವ. ಅದೇ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಕೂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ನೋಡ್ತಾರೆ.
ಆ ಟೈಮಲ್ಲಿ ವೀಡಿಯೋಸನ್ನು ನೋಡ್ತಾರೆ. ಆ ಟೈಮಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ವೀಡಿಯೋ ರನ್ನಿಂಗ್ ಆಗುತ್ತೆ. ಅದೇ ರೀತಿಯಾಗಿ ಮಾರ್ನಿಂಗ್ 7 o'clock ಮೇಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು 12 o'clock ಅಂತ ಇರುತ್ತಲ್ವ, ಅವಾಗೆಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇರ್ತಾರೆ, ಕುಕ್ಕಿಂಗ್ ವ್ಲಾಗ್ಸ್ ಅಂತಾರೆ. ಸೊ 10 ಗಂಟೆ ಮೇಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ರನ್ನಿಂಗ್ ಆಗುತ್ತೆ. ಈ ಥರ ಒಂದೊಂದು ಟೈಮ್ ನೋಡ್ಕೊಂಡು ಅದೇ ಟೈಮ್ಗೆ ಮ್ಯಾನೇಜ್ ಮಾಡಿಕೊಂಡು ಡೈಲಿ ಒಂದೇ ಟೈಮಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು. ಅದೇ ಟೈಮಲ್ಲಿ ಹಾಕ್ತಾಯಿದ್ರೆ ವೀಡಿಯೋಸು ನನಗೆ ನೆನ್ನೆ ವೀಡಿಯೋ ಬಂದಿತ್ತು, ಇದೇ ಟೈಮಲ್ಲಿ ಬಂದಿದೆ ಇವತ್ತು ಅಂತ ಹೇಳಿ. ಸೊ ಗೆಸ್ ಮಾಡ್ತಾ ಇರ್ತಾರೆ, ಡೈಲಿ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಚೆನ್ನಾಗಿದ್ದರೆ ವೀಡಿಯೋ ನೋಡ್ತಾರೆ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ವೀಡಿಯೋಗೆ ಸಬ್ಸ್ಕ್ರೈಬ್ ಕೂಡ ನೋಡ್ತಾರೆ. ಈ ವಿಡಿಯೋ ನೆನ್ನೆ ನೋಡಿದ್ನಲ್ವ ಚೆನ್ನಾಗಿದೆ ಅಂತ ಹೇಳಿ, ಆವಾಗ ಇನ್ನೊಂದು ದಿನನೂ ನೋಡಿಬಿಟ್ಟು ಇವತ್ತು ಸಬ್ಸ್ಕ್ರೈಬ್ ಕೊಟ್ಟಿಲ್ಲ ಅಂತಂದರೆ ನಾಳೆ ಆದರೂ ಅವರು ಸಬ್ಸ್ಕ್ರೈಬರನ್ನು ಮಾಡ್ಕೊತಾರೆ ನಿಮ್ಮ ಚಾನಲನ್ನು. ಅದಕ್ಕಾಗಿ ಸೊ ಹೀಗೆ ಮಾಡ್ಕೊತಾ ಹೋದರೆ ಸೊ ನಿಮಗೆ ಸಬ್ಸ್ಕ್ರೈಬರು ಸಿಗ್ತಾರೆ, ಹಾಗೆಯೇ ವ್ಯೂಸ್ ಕೂಡ ಬರುತ್ತೆ. ಸೊ ಡೈಲಿನೇ ಕಸ್ಟಮರ್ ಅವರು ವ್ಯೂವರ್ಸ್ ಆಗಿ ನಿಮಗೆ ಸೊ ಕಾಂಟ್ಯಾಕ್ಟ್ ಆಗ್ತಾರೆ. ಇದೇ ರೀತಿಯೇ ಚಾನಲು ಗ್ರೋ ಆಗ್ತಾ ಇರ್ತೈತೆ ಮತ್ತು ಡಾಲರ್ಸು ನಮಗೆ ಚೆನ್ನಾಗಿ ಕೌಂಟ್ ಆಗುತ್ತೆ. ನನ್ನ ಚಾನಲ್ ಕೂಡ ನನಗೆ ಸೊ ನನ್ನ ಚಾನಲಲ್ಲೂ ಎಷ್ಟು ಕಡಿಮೆ ಇತ್ತು ಅಂತಂದರೆ ಸಬ್ಸ್ಕ್ರೈಬರ್ ಕೂಡ ಇವಾಗಲೂ ಕಡಿಮೆ ಇದೆ. ದಿನಕ್ಕೆ ಒಬ್ಬರಾದರೂ ಇಬ್ಬರಾದರೂ ಆವಾಗ ಸ್ಟಾರ್ಟಿಂಗ್ ಚೆನ್ನಾಗಿ ಬರ್ತಾಯಿತ್ತು. ಇವಾಗ ಸ್ವಲ್ಪ ನಾನು ವೀಡಿಯೋಸ್ ಹಾಕೋದು ಕಡಿಮೆ ಮಾಡಿದೆ, ಯಾಕಂದರೆ ನಾನು ಊರಿಗೆ ಹೋಗಿದ್ದೆ. ಸೊ ನೆಟ್ವರ್ಕ್ ಇರಲಿಲ್ಲ, ಅದಕ್ಕಾಗಿ ನಾನು ಲೇಟ್ ಮಾಡ್ತಾಯಿದ್ದೆ. ಹಾಗಾಗಿ ಲೇಟ್ ಆಯಿತು, ವೀಡಿಯೋಸ್ ಕರೆಕ್ಟಾಗಿ ಹಾಕಿರಲಿಲ್ಲ. ಯಾವ ಟೈಮ್ ಅಂದರೆ ಆ ಟೈಮೇ ಆಗ್ತಾಯಿದ್ದೆ. ಸೊ ಇವಾಗ ಬೆಂಗಳೂರಿಗೆ ಬಂದಿದ್ದೀನಿ. ಇವಾಗ ಚೆನ್ನಾಗಿ ವೀಡಿಯೋಸ್ ಹಾಕ್ಬೇಕಂತ ಹೇಳಿ ತುಂಬ ಇಷ್ಟಪಟ್ಟು ಇವಾಗ ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗಿಂದ ಸ್ಟಾರ್ಟ್ ಮಾಡ್ಕೊಂಡು ಚೆನ್ನಾಗಿ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇನ್ನು ಡಾಲರ್ಸ್ ಯಾವ ಥರ ಮಾಡೋದಂತ ನಿಮಗೆ ಗೊತ್ತಾಯ್ತಲ್ವ. ಇದೇ ರೀತಿಯಾಗಿ ಮೆಂಬರ್ಶಿಪ್ ಕೂಡ ಇರುತ್ತೆ. ಮೆಂಬರ್ಶಿಪ್ಪನ್ನು ಜಾಯಿನ್ ಮಾಡಿಕೊಂಡ್ರೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಸೊ ಯೂಟ್ಯೂಬಲ್ಲೇ ನಿಮ್ಮ ಫ್ರೆಂಡ್ಸ್ ಇದ್ದರೆ ಯಾರಾದ್ರೂ ಅವ್ರ ಹತ್ರ ಕೂಡ ಮೆಂಬರ್ಶಿಪ್ ತೊಗೊಳ್ಳಿ ಅಂತಂದರೆ ನೀವು ಅವ್ರಿಗೆ ತಗೊಳ್ಳೋದು, ಅವರು ನಿಮಗೆ ತಗೊಳ್ಳೋದು, ಈ ಥರ ಇರೋದ್ರಿಂದ ಸೊ ಒಬ್ರಿಗೊಬ್ರು ತಗೊತಾ ಇದ್ದರೆ ಸೊ ಆವಾಗ ಚಾನಲ್ಗೆ ಡಾಲರ್ಸ್ ಕೂಡ ಬರುತ್ತೆ, ಆ್ಯಡ್ ಆಗುತ್ತೆ. ಆವಾಗ ಪರ್ಚೇಸ್ ಮಾಡ್ತಾರಲ್ವ ಮೆಂಬರ್ಶಿಪ್ಪನ್ನು, ಸೊ ಅಲ್ಲಿ ಡಾಲರ್ ನಮಗೆ ಕೌಂಟ್ ಆಗುತ್ತೆ. ಸೊ ನನಗೂ 2-3 ಸೊ ಆ್ಯಡ್ ಆಗಿದ್ದಾರೆ. ಅಂದರೆ ಒಬ್ಬರು ಯೂಟ್ಯೂಬರು, ಸೊ ಇನ್ನೊಬ್ರು ನಮ್ಮ ರಿಲೇಟಿವು $350 ತೊಗೊಂಡಿದ್ರು. ಸೊ ಅದರಲ್ಲಿ $2 ಕೌಂಟ್ ಆಗಿದೆ, ಅಂದಾಜು ಹೇಳ್ತಾ ಇದ್ದೀನಿ. ಅಷ್ಟು ಕೌಂಟ್ ಆಗಿರೋ ಗೊತ್ತಾಗಲ್ಲ, ಯಾಕಂದರೆ ಡೈಲಿ 1 cents 2 cents ಈ ಥರ ಕೌಂಟ್ ಆಗುತ್ತಲ್ವ. ಸೊ ಮಧ್ಯದಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಾಗಲ್ಲ, ಇಷ್ಟು ಕೌಂಟ್ ಆಗಿದೆ. ಸೊ ಇದೇ ರೀತಿಯಾಗಿ ಈಗ ಕೌಂಟ್ ಆಗಿದೆ. 40 ಇನ್ನು ಬೇಕಾಗಿದೆ, ನಂದು 60 ಆಗಿದೆ, ಇನ್ನು 40 ರೀಚ್ ಮಾಡಬೇಕು. ಸೊ ಇದು ಕಂಪ್ಲೀಟ್ ಮಾಡಬೇಕು ಅಂತ ತುಂಬ ಇಷ್ಟ ಆಗಿ ಬೇಗ ಕಂಪ್ಲೀಟ್ ಮಾಡ್ಕೊತೀನಿ. ಈ ಮಾಹಿತಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಸೊ ನೀವು ಇದೇ ರೀತಿ ಫಾಲೋ ಮಾಡಿ. ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.